ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಪ್ರೀತಿಯ ಪ್ಯೂರ್ ಹಾರ್ಟ್ ಕಪಲ್ಸ್. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದೇನೆ. ಬೆಳಗ್ಗೆ ಎದ್ದು ಇಬ್ಬರು ಸ್ನಾನ ಮಾಡಿಕೊಂಡು ಶಿವ ಅಂತ ಹೋಗಿದ್ದೇನೆ. ನಾವು ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಬರೋಣ ಅಂತ. ನಮ್ಮನೆ ಏನೇ ಫಂಕ್ಷನ್ ಆದರೂ ಏನೇ ಒಳ್ಳೇದು ಕೆಟ್ಟದಾದರೂ ಫಸ್ಟು ಹೋಗಿ ಕೈ ಮುಗಿದೆ ಚಾಮುಂಡೇಶ್ವರಿಗೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಚಾಮುಂಡಿ ಬೆಟ್ಟದಲ್ಲೇ, ಆದರೆ ಅದು ತಿಂತಾರೆ ಅನ್ನ ಕೂಡ ನಮ್ಮ ಅವ್ವನೇ ಕೊಟ್ಟಿದ್ದು. ನಾವು ಡೈರೆಕ್ಟ್ ಗರ್ಭಗುಡಿಗೆ ಹೋಗಿ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಗರ್ಭಗುಡಿಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಸ್ಟ್ರಿಕ್ಟ್ ರೂಲ್ಸ್ ಇದೆ, ಅದು ನಿಮಗೂ ಗೊತ್ತಿದೆ. ಚಾಮುಂಡಮ್ಮಂಗೂ ನಮಗೂ 5 ಹೆಜ್ಜೆ ಡಿಫ್ರೆನ್ಸಲ್ಲಿ ನಾವು ದರ್ಶನ ಮಾಡ್ಕೊಂಡ್ಬಂದ್ವಿ. ಗರ್ಭಗುಡಿಲಿ ಕೊಟ್ಟಂಥ ಕುಂಕುಮ ಪ್ರಸಾದನ ನನ್ನ ಹೆಂಡ್ತಿ ನನ್ನ ಹಣೆಗೆ ಇಟ್ಲು, ನಾನು ಅವಳ ಹಣೆಗೆ ಇಟ್ಟೆ. ಇದು ನಮ್ಮ 2ನೇ ವರ್ಷದ ಆ್ಯನಿವರ್ಸರಿ ಆಗಿದ್ದರಿಂದ ಚಾಮುಂಡಮ್ಮ ಹತ್ರ ಸ್ಟ್ರಾಂಗಾಗಿ ಬೆಳ್ಕೊಂಬಂದ್ವಿ. ನಾವ್ಯಾರಿಗೂ ಅನ್ಯಾಯ ಮಾಡಲ್ಲ, ನಮಗೂ ಅನ್ಯಾಯ ಆಗೋದು ಬೇಡ ಅಂತ. ಹಾಗೆ ನಾವು ತೀರ್ಥ ಪ್ರಸಾದ ತಗೊಬರೋಣ ಅಂತ ಮುಂದಕ್ಕೆ ಹೊರಟ್ವಿ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಂತೂ ಚಾಮುಂಡಮ್ಮನ ಕಣ್ಣೆದುರುಗಡೆನೇ ಜೀವನ ಮಾಡ್ತಾಯಿದ್ದೀನಿ. ನಾವಿಷ್ಟು ಚೆನ್ನಾಗಿ ಬದುಕ್ತಿದ್ವಿ ಅಂತ ಅದಕ್ಕೆ ಕಾರಣನೇ ಆ ಚಾಮುಂಡವ್ವ. ದರ್ಶನ ಎಲ್ಲ ಮುಗಿತು. ಹಂಗೆ ಹೇಳ್ತಿರೋದು ಹೊರಗಡೆ ಹೋಗೋಣ ಅಂತಂದು ಹೊರಗಡೆ ಹೋಗಕ್ಕೆ ರೆಡಿ ಆದ್ವಿ. ಹಾಗೆ ಜೊತೆಗೆ ನಮ್ಮ ಬೋನೂ ಬರ್ತೀನಿ ಅಂತ ಸರಿ ಬಪ್ಪ ಅಂತ ಅವನ್ನೇ ತಗೊಂಡು ಹೊರಟ್ವಿ. ಕಾರ್ ಹತ್ತಿ ಸ್ವಲ್ಪ ದೂರ ಹೋಯ್ತಿದಂಗೆ ನನ್ನ ಹೆಂಡ್ತಿ ಹೊಟ್ಟೆ ಹಸಿ ಅನ್ನೋಕ್ಕೆ ಶುರು ಮಾಡಿದ್ಲು. ಫೈನಲಿ ಅಂತೂ ಒಂದು ಹೋಟ್ಲು ಸಿಕ್ತು. ಅಲ್ಲಿ ಮುದ್ದೆ ಉಪ್ಸಾರು ಅನ್ನ ತಿನ್ಕೊಂಡು ನಾವು ಹಂಗೆ ಪಯಣ ಮುಂದೆ ಬೆಳೆಸಿದ್ವಿ. ನಾವು ಅಲ್ಲಿಂದ ಎಲ್ಲಿಗೆ ಹೊರಟ್ವಪ್ಪ ಅಂತಂದರೆ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಭೂವರ ಸ್ವಾಮಿ ಟೆಂಪಲ್ ಕಲ್ಲಳ್ಳಿ. ನಾನು ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನನ್ನ ಹೆಂಡ್ತಿ ಅಂತೂ ರೂಟ್ ಮ್ಯಾಪ್ ನೋಡಿ ಅಂತಾರೆ 2 ಕಿಲೋಮೀಟ್ರ್ ಮುಂದೆ ಕರ್ಕೊಂಡೋಗಿದ್ಲು. ಅವಳ ಹತ್ರ ಫೋನ್ ಇಸ್ಕೊಂಡು ನಾನು ಮತ್ತೆ ರೂಟ್ ಮ್ಯಾಪ್ ಹಾಕೋ ಬರಗಂಡು ಒಂದು 10 ನಿಮಿಷ ಲೇಟ್ ಆಯಿತು. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಯಾರಿಗೆಲ್ಲ ಮನೆ ಕಟ್ಟಿಸ್ಬೇಕು, ಯಾರಿಗೆಲ್ಲ ಸೈಟ್ ತೊಗೋಬೇಕು ಅಂತ ಆಸೆ ಇರುತ್ತೆ, ಅವರೆಲ್ಲ ಈ ದೇವಸ್ಥಾನಕ್ಕೆ ಬಂದು ಇಟ್ಟಿಗೆ ಮತ್ತು ಮಣ್ಣನ್ನು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೆ ಅವರ ಜಮೀನು ಸಮಸ್ಯೆ ಇದ್ದರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಇಟ್ಟಿಗೆ ಮತ್ತು ಮಣ್ಣನ್ನು ಪೂಜೆ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಯಾರಿಗೆಲ್ಲ ಸೈಟ್ ತೊಗೋಬೇಕು, ಮನೆ ಕಟ್ಟಿಸ್ಬೇಕು ಅಂತ ಆಸೆ ಇದೆ, ಈ ದೇವಸ್ಥಾನಕ್ಕೆ ಒಂದ್ಸತಿ ವಿಸಿಟ್ ಮಾಡಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರಯುಕ್ತ ಭೂವರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ನೆಕ್ಸ್ಟ್ ಇದೇನು ಈ 2 ವರ್ಷದಲ್ಲಿ ನಮ್ಮದೇ ಸ್ವಂತ ಲ್ಯಾಂಡ್ ತಗೊಂಡು ಸ್ವಂತ ಮನೆ ಕಟ್ಟವ ಅಂತ ನಾನು ಅಪ್ಪ ನಿರ್ವಹಿಸ್ತೀನಿ. ನಮ್ಮ ಕನಸಿರೋದೇ ನಮ್ಮದು ನಮ್ಮ ಸ್ವಂತ ಮನೆ ಅಂತ. ಅದನ್ನು ಕಟ್ಟಿದ್ರೆ ಜೀವನನೇ ಸಾರ್ಥಕ. ದೇವಸ್ಥಾನ ದರ್ಶನ ಮಾಡೋದಂತ ಬಂದು ನೋಡ್ತೀವಿ, ದೇವಸ್ಥಾನನೇ ಕ್ಲೋಸು. ಸರಿ ಬರೋದೇ ಬಂದಿದ್ದೀವಿ. ದೇವಸ್ಥಾನ ಮುಂದಕ್ಕೆ ಹೋಗಿ ಕೈ ಮುಕ್ಕೊಂಡು ಹಂಗೆ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗೋಣ ಅಂತ ಮುಂದಕ್ಕೆ ಹೊರಟ್ವಿ. ಈ ದೇವಸ್ಥಾನನ ಫುಲ್ಲು ಬರೀ ಕಲ್ಲಿಂದನೇ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಕೆಲಸ ಇನ್ನೂ ಸಿಕ್ಕಾಪಟ್ಟೆ ನಡೀತಾ ಇತ್ತು. ನಾವು ಹಂಗೆ ದೇವಸ್ಥಾನದ ಬಾಗಿಲಲ್ಲೇ ಕೈ ಮುಕ್ಕೊಂಡು ದೇವಸ್ಥಾನ ಒಂದು ಪ್ರದರ್ಶನ ಹಾಕೊಂಡು ಹೊರಟ್ವಿ. ನನ್ನ ಹೆಂಡ್ತಿ ಅಂತೂ ಈಗ ಅರ್ಧ ಗಂಟೆ ಹಿಂದೆಗಡೆ ಮುದ್ದೆ ಉಪ್ಸಾರು ತಿಂದಿದ್ಲು. ದೇವಸ್ಥಾನದಲ್ಲಿ ಪ್ರಸಾದ ನೋಡಿದ ತಕ್ಷಣ ಬಾ ಪ್ರಸಾದ ತಿನ್ಕೊಬರೋಣ ಅಂತ ನಮಗಿಂತ ಮೊದಲೇ ನುಗ್ಗಿದ್ಲು. ಇವಾಗ ತಾನೇ ಮುದ್ದೆ ಉಪ್ಸಾರು ಅನ್ನ ತಿನ್ಕೊಬಂದೆ ಹೋಟ್ಲಲ್ಲಿ. ಇಲ್ಲಿ ಬಂದಾಗಲೇ ಇನ್ನು ಅರ್ಧ ಗಂಟೆ ಆಗಿದೆ, ಆಗಲೇ ಪ್ರಸಾದ ಅಂತ ಈ ರೇಂಜಿಗೆ ತಿಂತ ಇದೆಯಲ್ಲ. ಮುದ್ದೆ ಉಪ್ಸಾರು ಮನೆ ಊಟ ಯಾವಾಗ ತಿನ್ಬೋದು, ಪ್ರಸಾದ ಸಿಗಬೇಕು. ಒಂದೊಂದು ಅಕ್ಕಿಲೂ ನಾವು ಒಬ್ಬೊಬ್ಬರು ಹೆಸರು ಬರ್ದಿರ್ತದಂತೆ. ಪುಣ್ಯ ಮಾಡಿದವ್ರಿಗೆ ಮಾತ್ರ ಪ್ರಸಾದ ಸಿಗೋದು. ನಿನ್ನ ಹಣೆ ಬರ, ನೀನು ತಿನ್ನಲ್ಲ ಅಂದರೆ ನಾನೇ ಕುಡಿದ ತಿಂತೀನಿ. ತಿನ್ನಿಸ್ತಲ್ಲ ಸದ್ಯಕ್ಕೆ ಅಕ್ಕ ತಿಂದ್ಬಿಟ್ಟು ಬೇಗ ಇದ್ದಾಚೆ ಬಂದ್ಲು. ಅಲ್ಲಿಂದ ನಾವು ಹಂಗೆ ನೆಕ್ಸ್ಟ್ ಎಲ್ಲಿಗೆ ಹೊರಟ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ. ಹಾಗೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ.